ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಎಲ್ಲ ಟಾಸ್ಕ್ಗಳು ಮುಕ್ತಾಯವಾಗಿದೆ. ಅದರಲ್ಲೂ ಜನರ ವೋಟಿಂಗ್ ಪ್ರಕಾರ MMTV ಅವರು ಗೆದ್ದರು ಅಂತಲೇ ಹೇಳ್ಬೋದು. ಅದೇ ಪ್ರಕಾರ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಎಲ್ಲ ಸದಸ್ಯರುಗಳು ಅಂದರೆ MMTVಯಲ್ಲಿದ್ದಂತಹ ಸದಸ್ಯರುಗಳು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಆಯ್ಕೆ ಆಗ್ತಾರೆ. ಇನ್ನೂ ನೆನ್ನೆ ಎಪಿಸೋಡಲ್ಲಿ ಏನೆಲ್ಲ ಆಯಿತು ಅಂತ ನೋಡಿದ್ದೀರಾ. ಹಾಗೇನೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ DDTV ಚಾನಲ್ ಅವ್ರನ್ನ ಮನವೊಲಿಸಬೇಕು ಅಂತಲೂ ಕೂಡ ಬಿಗ್ ಬಾಸ್ ಒಂದು ಟ್ವಿಸ್ಟ್ನ ಕೂಡ ಕೊಡ್ತಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ಪಾರ್ಟ್ನರ್ಗಳನ್ನ ಆಯ್ಕೆ ಮಾಡ್ಕೋತಾರೆ. ಆದರೆ ಇಲ್ಲಿ ಮೋಕ್ಷಿತ್ ಅವರು ಗೌತಮಿನ ಕೇಳಬೇಕು, ಮತ್ತು ಮಂಜು ಅವ್ರನ್ನ ಕೇಳಬೇಕು, ತ್ರಿವಿಕ್ರಮನ ಕೇಳಬೇಕು, ಭವ್ಯನ ಅವ್ರನ್ನ ಕೇಳಬೇಕು. ಇವರಿಂದ ಕ್ಯಾಪ್ಟನ್ ಆಗೋದು ನಂಗೆ ಇಷ್ಟ ಇಲ್ಲ ಅಂತೇಳಿ ಸ್ವತಃ ಅವರೇ ಟಾಸ್ಕಿಂದ ಹೊರಗುಳಿತಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಕೂಡ ಇದಾದಮೇಲೆ ಗೌತಮಿಗೆ ಒಂದು ಅವಕಾಶ ಸಿಗುತ್ತೆ. ಎಲ್ಲರೂ ಕೂಡ ಮಾತನಾಡಿಕೊಂಡು ಮೊದಲನೇದಾಗಿ ಟಾಸ್ಕು ನಿಮಗೆ ಗೊತ್ತೇ ಇದೆ, ಲಿವಿಂಗ್ ಏರಿಯಾದಲ್ಲೇ ಈ ಟಾಸ್ಕ್ನ ಏರ್ಪಡಿಸಿದ್ದಾರೆ. ಅಂದರೆ ಬಾಲ್ನ ಕಲೆಕ್ಟ್ ಮಾಡಿ ತಮ್ಮ ಚೌಕಟ್ಟಿನಲ್ಲಿ ಹಾಕೊಳ್ಳುವಂಥದ್ದು. ಈ ಟಾಸ್ಕಲ್ಲಿ ಮೊದಲನೇ ರೌಂಡಲ್ಲಿ ಚೈತ್ರನ ಹೊರಗಿಡ್ತಾರೆ, ರಜತ್ ಅವರು ಗೆದ್ದು ಅಂತಲೇ ಹೇಳ್ಬೋದು. ಹಾಗೆಯೇ ಎರಡನೇ ರೌಂಡಲ್ಲೂ ಕೂಡ ರಜತ್ ಅವರು ಗೆದ್ದು, ಅಂದರೆ ತ್ರಿವಿಕ್ರಮ್ ಅವರ ಸಹಾಯದಿಂದ ರಜತ್ ಕೂಡ ಗೆದ್ದು ಹನುಮಂತ ಮತ್ತು ಮಂಜು ಅವ್ರನ್ನ ಹೊರಗಿಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನಿನ್ನೆ ಎಪಿಸೋಡ್ ನೀವೆಲ್ಲ ನೋಡಿರ್ತೀರ, ನಿಮಗೂ ಕೂಡ ಗೊತ್ತೇ ಇರುತ್ತೆ. ಅವರು ಫೌಲ್ ಮಾಡ್ತಿರೋ ಕಾರಣಕ್ಕೆ ಚೈತ್ರ ಕೂಡ ಅವ್ರು ಫೌಲ್ ಮಾಡ್ತಿದ್ದಾರೆ ಮೋಕ್ಷಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ರಜತ್ ಕೂಡ ಸಿಟ್ಟಾಗಿ ನೀನು ಕೂತ್ಕೊಳ್ಳಮ್ಮ ಅಂತ ಕೂಡ ಚೈತ್ರ ಜೊತೆ ವಾದವನ್ನು ಮಾಡಿರ್ತಾರೆ. ಈ ರೀತಿಯಾಗಿ ಒಂದು ಪ್ರೋಮೋನ ಕೂಡ ತೋರಿಸಿದ್ರು. ಆದರೆ ಮೂರನೇ ರೌಂಡಲ್ಲಿ ರಜತ್ ಕೂಡ ಔಟ್ ಆಗಿದ್ದಾರೆ ಅನ್ನೋ ಮಾಹಿತಿನ ನೀವು ಕೂಡ ನೋಡೇ ಇದ್ದೀರಾ. ಇನ್ನು ಉಳ್ಕೊಂಡಿರುವಂಥದ್ದು MMTVಯಿಂದ ಶಿಶಿರ್ ಅವರು ಉಳ್ಕೊಂಡಿದ್ದಾರೆ, ಅವ್ರಿಗೆ ಪಾರ್ಟ್ನರ್ ಆಗಿ ಭವ್ಯ ಅವರಿದ್ದಾರೆ. ಇನ್ನು DDTV ಅವರ ವತಿಯಿಂದ ಗೌತಮಿ ಅವರು ಉಳ್ಕೊಂಡಿದ್ದಾರೆ, ಪಾರ್ಟ್ನರ್ ಆಗಿ ಧನ್ರಾಜ್ ಅವರು ಆಟವನ್ನು ಆಡಿಸ್ತಾ ಇದ್ದಾರೆ. ಇವರಿಬ್ಬರಲ್ಲಿ ಗೌತಮಿ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ಯಾವ ರೀತಿ ಏನು ಟಾಸ್ಕ್ ಇತ್ತು ಅಂತ ಎಪಿಸೋಡ್ನಲ್ಲೇ ಕಾದು ನೋಡಬೇಕಾಗಿರುವಂಥದ್ದು. ಇನ್ನು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಸೆಲೆಕ್ಟ್ ಆಗಿದ್ದಂಥ ಶಿಶಿರ್ ಮತ್ತು ಗೌತಮಿ ಇಬ್ಬರಲ್ಲಿ ಗೌತಮಿಯವರು ಮುಂದಿನ ವಾರದ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಯಾವ ರೀತಿ ಅಂತ ಕಾದು ನೋಡಬೇಕಾಗಿರುವಂಥದ್ದು ಈ ಎಪಿಸೋಡ್ನಲ್ಲೇ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಮುಂದಿನ ವಾರದ ಕ್ಯಾಪ್ಟನ್ ಯಾರಾಗಬೇಕಿತ್ತು ಅಂತಲೂ ಕೂಡ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅಂತಲೂ ಕೂಡ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.